ಸಾಗರದಲ್ಲಿ ಸದ್ಯ ಬಿಸಿಲಿನ ಬೇಗೆ ಮಿತಿ ಮೀರಿದೆ. ಹಚ್ಚ ಹಸಿರಿನ ಈ ನಾಡಿನಲ್ಲೂ ತಾಪಮಾನ ಗರಿಷ್ಠ ಮಟ್ಟಕ್ಕೆ ಏರ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಸಿಲಿನಿಂದ ಎದುರಾಗುವ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಸಾಗರದ ವೈದ್ಯಾಧಿಕಾರಿಗಳು ಮಹತ್ವದ ಮುನ್ನೆಚ್ಚರಿಕೆಗಳನ್ನು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಮಲೆನಾಡು ಭಾಗದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುತ್ತಿದೆ ಮತ್ತು ವೈದ್ಯರ ಎಚ್ಚರಿಕೆ ತೀವ್ರವಾಗಿದೆ. ಈ ಬದಲಾದ ಹವಾಮಾನದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಅವರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಸುರೇಶ್, ಆಡಳಿತ ವೈದ್ಯಾಧಿಕಾರಿ, ಉಪವಿಭಾಗೀಯ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆ ಸಾಗರ. ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಹೇಳಿದಂತೆ ಈ ಒಂದು ಗರಿಷ್ಠವಾದ ಬಿಸಿಲಿನ ತಾಪಮಾನವನ್ನು ನಾವು ಈ ಮಲೆನಾಡ ಭಾಗ ಆದರೂ ಸಹ ಕಾಣ್ತಾ ಇದ್ದೇವೆ. ಅದರ ಜೊತೆಗೇನೆ ಈ ಬಿಸಿಲಿನಿಂದ ಅದರದ್ದೇ ಆದ ತೊಂದರೆಗಳು, ಕಾಯಿಲೆಗಳು ಉಲ್ಬಣವಾಗುವ ಸಾಧ್ಯತೆ ಇದ್ದು, ಅತಿ ಮುಖ್ಯವಾಗಿ ಮಕ್ಕಳು ಮತ್ತು ವಯೋವೃದ್ಧರು, ಇವರಲ್ಲಿ ನಾವು ಇದನ್ನು ತಡ್ಕೊಳ್ಳೋ ಶಕ್ತಿ ಕಡಿಮೆ ನೋಡ್ತೀವಿ. ಆದ್ದರಿಂದ ಅವರು ಈ ಒಂದು ತಮ್ಮ ಒಂದು ಆರೋಗ್ಯದ ಗಮನ ಕಡೆಗೆ ಜಾಸ್ತಿ ಒತ್ತು ಕೊಟ್ಬಿಟ್ಟು ಈ ತುಂಬ ಬಿಸಿಲಿನ ಸಮಯ ಮಧ್ಯಾಹ್ನದಿಂದ ಸಂಜೆವರೆಗೆ ಹೊರಗೆ ಬಾರದೆ ತಮ್ಮ ಒಂದು ಕಾರ್ಯಗಳನ್ನು ಬೆಳಗ್ಗೆನೆ ಮತ್ತು ಸಂಜೆ ಹೊತ್ತಲ್ಲಿ ಇಟ್ಕೊಂಡು ಆದರೂ ಹೊರಗೆ ಬರಬೇಕು ಅನ್ನೋ ಪರಿಸ್ಥಿತಿ ಇದ್ದಾವಾಗ ಅವರು ಏನು ಅದನ್ನ ಈ ಬಿಸಿಲಿಗೆ ಕೊಡೆ ಅಥವಾ ಟೋಪಿಗಳನ್ನ, ಜೊತೆಗೆ ತಮ್ಮಲ್ಲಿ ಒಂದು ನೀರಿನ ವ್ಯವಸ್ಥೆ ಅಥವಾ ORS ಒಂದು ನಾವೇನು ದ್ರಾವಣ ಅಂತೀವಿ ಅದನ್ನ ಆ ಥರದನ್ನು ವ್ಯವಸ್ಥೆ ಇಟ್ಕೊಂಡ್ಬಿಟ್ಟು ಹೊರಗೆ ಬರ್ತಾ, ಬಾಯಾರಿಕೆ ಇಲ್ಲದೆ ಇದ್ರೂ ಸಹ ಅವರು ಆಗಾಗ ನೀರು ಕುಡಿತಾ ಇರಬೇಕಾಗತ್ತೆ. ಅಥವಾ ಏನಾದ್ರೂ ತೇವಾಂಶ, ಈಗ ನಾವು ತುಂಬಾ ಹಣ್ಣುಗಳಲ್ಲಿ ನೋಡ್ತೀವಿ, ಬೇಸಿಗೆಯಲ್ಲಿ ಬರುವಂತ ಹಣ್ಣುಗಳು ನೀರಿನ ಅಂಶ ತುಂಬಾ ಇರುತ್ತೆ, ಅದನ್ನ ತಗೋತಾ ಇದ್ರೆ ನಿರ್ಜಲೀಕರಣ ಆಗೋದಿಲ್ಲ ಹಾಗೂ ಸುಸ್ತು ಆಗದೆ ಇರೋದಿರುತ್ತೆ. ಇದನ್ನೆಲ್ಲ ಮಾಡ್ತಾ ಬಂದ್ರೆ ಅವರು ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗೆ ತೊಂದರೆ ಆಗದೆ ಇರಂಗೆ ಆಗತ್ತೆ. ಅದರ ಜೊತೆಗೆ ನಮ್ಮ ಒಂದು ಉಪವಿಭಾಗೀಯ ಆಸ್ಪತ್ರೆಗೆ ಆ ತರದ್ ಯಾವುದೇ ರೀತಿಯಾದ ಬಿಸಿಲಿನ ತೊಂದರೆಗಳು ಆಗಿರುವಂತಹ ನಮ್ಮಲ್ಲಿ ಕೇಸ್ ಬಂದ್ರೆ ಅದನ್ನ ನಮ್ಮಲ್ಲಿ ಟ್ರೀಟ್ ಮಾಡೋದಕ್ಕೆ, ಏನ್ ಚಿಕಿತ್ಸೆ ಕೊಡೋದಕ್ಕೆ ಬೇಕಾಗಿರುವಂತಹ ಏನು ಅವಶ್ಯಕವಾದ ಔಷಧಿಗಳು ಅಥವಾ IV ಫ್ಲೂಯಿಡ್ಗಳು ಮತ್ತೆ ನಮ್ಮಲ್ಲಿ ಇರುವಂತಹ ಬೆಡ್ಗಳು ಮತ್ತೆ ICU ವ್ಯವಸ್ಥೆ ಇದೆ. ಅದರಿಂದ ಯಾರು ಈ ಬಿಸಿಲಿನ ಒಂದು ಏನ್ ತೊಂದರೆಗೆ ಏನು ಆಗಬಾರ್ದು ಅದನ್ನ ಪ್ರಿವೆನ್ಷನ್ ನಾವೇನು ಹೇಳ್ತೀವಿ ಅದನ್ನ ಮೊದಲು ಮಾಡ್ಕೊಂಡು, ಎಸ್ಪೆಷಲಿ ನಮ್ಮಲ್ಲಿ ಏನ್ ನೋಡ್ತೀವಿ, ಕಾರ್ಮಿಕರು ಮತ್ತೆ ಕೆಲಸಗಾರರು ಈಗ ತೋಟದಲ್ಲಿ ತುಂಬಾನೇ ಹೊರಗಡೆಗೆ ಕೆಲಸ, ಬಿಸಿಲು ತುಂಬಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಆಗಾಗ ನೀರು ಕುಡಿಯೋದನ್ನ ಅಥವಾ ಏನು ಈ ORS ಎಲ್ಲ ಕಡೆಗೂ ಲಭ್ಯ ಇದೆ. ORS ಅನ್ನ ಅವ್ರು ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನ ಅವತ್ತು ಯೂಸ್ ಮಾಡಂಗೆ ತಗೊಳ್ಬಹುದು. ಇದನ್ನ ಮಾಡ್ಕೋತಾ ಬಂದ್ರೆ ಅವ್ರಿಗೆ ಕಾಯಿಲೆನೂ ಆಗಲ್ಲ, ಬೇರೆ ಬಿಸಿಲಿಂದನೂ ತೊಂದರೆ ಆಗಲ್ಲ. ಬಿಸಿಲಿನ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಾಗ್ಬೋದು. ನಿರ್ಜಲೀಕರಣದಿಂದ ಈಗ ನಮ್ಗೆ ಏನ್ ಹೇಳ್ತೀವಿ, ನೀರ್ ಕಡಿಮೆ ಆದಾಗ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಅದನ್ನು ಸಹ ಅವ್ರು ನೀರು ಚೆನ್ನಾಗಿ ಕುಡಿತಾ ಇದ್ರೆ ಅದು ಸಹ ಅವಾಯ್ಡ್ ಆಗತ್ತೆ. ಇದನ್ನೆಲ್ಲದನ್ನು ಮಾಡ್ತಾ ಬಂದು ನಾವು ಸಾರ್ವಜನಿಕರು ನಮ್ಮಲ್ಲಿ ಬಂದರೂ ಸಹ ನಮ್ಮಲ್ಲಿ ಎಲ್ಲ ರೀತಿ ಚಿಕಿತ್ಸೆ ನಾವು ನೀಡಲು ಸಿದ್ಧರಿದ್ದೇವೆ ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೋತಾ, ಅವರು ಈ ಒಂದು ಕೆಲವೊಂದು ಚೇಂಜಸ್ ಏನು ಬದಲಾವಣೆ ಏನು ಬಿಸಿಲಿಗೆ ಮಾಡಬೇಕು ಅದನ್ನು ಸಹ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಕ್ಕಳು ಮತ್ತೆ ವಯೋವೃದ್ಧರು ತುಂಬಾ ಒಂದು ಕೇರ್ ಅನ್ನ ತಗೊಳ್ಳಿ ಈ ಸಮಯದಲ್ಲಿ ಅಂತ ಹೇಳ್ತಾ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಧನ್ಯವಾದ. ನಮಸ್ಕಾರ ಸಾಗರದ ಜನತೆಯೇ, ನೀವು ಶುದ್ಧ ಮತ್ತು ತಾಜಾ ಚಿಕನ್ ಪ್ರಿಯರೇ? ಹಾಗಾದ್ರೆ ನಿಮ್ಗಾಗಿಯೇ ಇದೆ ಒಂದು ಅತ್ಯುತ್ತಮ ತಾಣ, ಸಾಗರದ ಜೋಗ ರಸ್ತೆಯಲ್ಲಿರುವ A1 ಅಪ್ಪು ಚಿಕನ್ ಸೆಂಟರ್. ಇಲ್ಲಿ ಸಿಗುತ್ತೆ ಅತ್ಯಂತ ಗುಣಮಟ್ಟದ ಮತ್ತು ಫ್ರೆಶ್ ಚಿಕನ್. ನಮ್ಮಲ್ಲಿ ಸ್ಕಿನ್ಲೆಸ್, ಬೋನ್ಲೆಸ್, ವಿಂಗ್ಸ್, ಲಾಲಿಪಾಪ್, ಲೆಗ್ ಪೀಸ್ ಮತ್ತು ಲಿವರ್ ಸೇರಿದಂತೆ ನಿಮ್ಗೆ ಬೇಕಾದ ಎಲ್ಲಾ ರೀತಿಯ ಕಟಿಂಗ್ಗಳು ಲಭ್ಯವಿದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯ ಮದುವೆ ಹಾಗೂ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾದ ಚಿಕನ್ ಆರ್ಡರ್ಗಳನ್ನು ನಾವು ಸ್ವೀಕರಿಸ್ತೇವೆ. ಸಾಗರದ ಇತರೆ ಅಂಗಡಿಗಳಿಗಿಂತ ಅತ್ಯಂತ ಕಡಿಮೆ ದರದಲ್ಲಿ ನಾವು ಚಿಕನ್ ಪೂರೈಸ್ತೇವೆ. ಶುಚಿತ್ವ ಮತ್ತು ರುಚಿಗೆ ನಮ್ಮಲ್ಲಿ ಮೊದ ಆದ್ಯತೆ. ನಮ್ಮ ನುರಿತ ಸಿಬ್ಬಂದಿಯಿಂದ ನಿಮಗೆ ಇಷ್ಟವಾಗುವ ರೀತಿಯಲ್ಲೇ ಚಿಕನ್ ಕಟ್ ಮಾಡಿಕೊಡಲಾಗುವುದು. ಮನೆಯಿಂದ ಹೊರಬರಲು ಸಾಧ್ಯವಿಲ್ಲವೇ? ಚಿಂತಿಸಬೇಡಿ, ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯವಿದೆ. ಒಂದು ಫೋನ್ ಕಾಲ್ ಮಾಡಿ ತಾಜಾ ಚಿಕನ್ ನಿಮ್ಮ ಮನೆ ಬಾಗಿಲಿಗೆ. ಇಂದೇ ಭೇಟಿ ನೀಡಿ ಅಥವಾ ಕರೆ ಮಾಡಿ. A1 ಅಪ್ಪು ಚಿಕನ್ ಸೆಂಟರ್, ಜೋಗ ರಸ್ತೆ, ಸಾಗರ.